ಹೇಳಿದ್ರಲ್ಲ ಅದನ್ನ ಹೇಳ್ಬಾರ್ದು. ನಾನು ನಿನಗೆ ತನುಮಾನ ಕೊಡ್ತೀನಿ ಬಾಪ ಸದಾಶಿವನಗರ ಕಳಿಸಪ್ಪ, ನಿನಗೆ ಎಲೆಕ್ಷನ್ಗೆ ನಾವು ನಿಮ್ಗೆ ಖರ್ಚಿಗೆ ಕೊಡ್ತೀನಿ ಅಂತ ಬಿಟ್ಟು ಕರೆದುಬಿಟ್ಟು ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು. ನಾನು ಕರೆದುಬಿಟ್ಟು ಕಳಿಸ್ಬಿಟ್ಟು ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಅಂತಬಿಟ್ಟು ನಿನ್ನ ಜೊತೆ ಇರ್ತೀನಣ್ಣ ಅಂತ ನಾನು ಹೇಳಿದ್ನಲ್ಲ, ಕರೆಸ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವ್ರು ಕೊಟ್ಟು ಕಳಿಸಿರ್ತೀರಲ್ಲ ನೀವು, ಇದೇನಾ ತನುಮಾನ ನೀವು ಸಂಘಟನೆ ಮಾಡಿರೋದು? ಅವ್ರ ಮನೆಗೆ ಭೇಟಿ ಕೊಟ್ಟಾಗ ನನ್ನನ್ನು ಯಾಕೆ ಸುಮ್ಮನೆ ಬರ್ತೀಯ ಬಾಗೇಪಲ್ಲಿಗೆ, ಅಲ್ಲಿ 4,000 ಓಟ್ ಇಲ್ಲ, ಓಟ್ ಹಾಕೋರಿಲ್ಲ ಅಲ್ಲಿ ಜನ. ಇದೇ ರೀತಿ ಕೇಳಿಬೇಕಿದ್ರೆ ಅವ್ರನ್ನ ನೀವು ಕ್ವಶನ್ ಕೇಳಬೇಕು. ಇದನ್ನ JDS ಅಲ್ಲಿ ಇರ್ತಕ್ಕಂಥ ಕೋನಪ್ಪ ರೆಡ್ಡಿ ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಮೇಲೆ ಆಪೋಸಿಟ್ಗೆ ಕ್ಯಾಂಡಿಡೇಟ್ ಅಂತ ಬಿಟ್ಟು ಇದು ಅವಶ್ಯಕತೆ ಇತ್ತು ಅವ್ರಿಗೆ. ಒಂದು ದಿನ ನನ್ನ ಜೊತೆ ಬಂದು ಕ್ಯಾನ್ವಾಸ್ ಮಾಡಿದವರಲ್ಲ, ಒಂದು ದಿನ ನನಗೆ ಸಪೋರ್ಟ್ ಮಾಡಿದವರಲ್ಲ. ನಾನು ಸುಧಾಕರ್ ಅವ್ರಿಗೆ ಕಾಲು ಮುಗ್ದಿರೋಷ್ಟು ಬಂದಾಗ ಹೋದಾಗ ಕಾಲು ಮುಗ್ದಿರೋಷ್ಟು ನಮ್ಮ ತಂದೆ ತಾಯಿ ಕೂಡ ನನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ. ಅಂಥ ಟೈಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ. ನಾನು ಸಂಘಟನೆ ಬಂದು ನನ್ನ ಮನೆ ಹತ್ರ ಕ್ಯಾನ್ವಾಸ್ ಬಿಟ್ಬಿಟ್ಟು ಬಂದು ಅಣ್ಣ ನೀನು ಬಂದರೆ ಗೆದ್ಕೊಂಡ್ಬಿಡ್ತೀನಣ್ಣ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದ್ದೀನಿ. ಅವನು ಬಂದಿಲ್ಲ, ನನಗೆ ಅನ್ಯಾಯ ಮಾಡಿದ್ರು. ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿದ್ರೆ ಯಾರನ್ನೋ ಎಲ್ಲಿಂದನೋ ಬಂದಿರೋನ್ನ ರಾಜ್ಯ ಕಾರ್ಯದರ್ಶಿ ಮಾಡಿದ್ದಾರೆ ಅಂತ ಕೂಡ ಮಾತಾಡಿದ್ದಾರೆ. ಯಾರಿಗೆ ಸಪೋರ್ಟ್ ಮಾಡಿದ್ರೆ ಯಾರಿಗೆ ದುಡ್ಡು ಕೊಟ್ಟು ಕಳಿಸಿದ್ರು ಅಂತ ಎಲ್ಲ ಗೊತ್ತು ನನಗೆ. ಏನಿವತ್ತು ಚುನಾವಣೆ ಯಾವ ರೀತಿ ಪ್ರಕ್ರಿಯೆ ನಡೀತು ಅದರಲ್ಲಿ ಸಂದೀಪ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಾವೆಲ್ಲ ಕೂಡ ಸ್ವಾಗತ ಮಾಡಬೇಕು. ಯಾಕೆಂದರೆ ನಮ್ಮ ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಏನು ಈಗ ಸಂಸದರಾಗಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಅವರ ಒಂದು ಮಾಧ್ಯಮ ಏನು ಮಿತ್ರರನ್ನು ಕರೆದು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನು ಕೂಡ ಗಮನಿಸಿದ್ದೀನಿ. ಈ ಒಂದು ಸಂಸ್ಕೃತಿ, ಈ ಒಂದು ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡುವಂಥ ಸಂಸ್ಕೃತಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮೊದಲಿಂದ ಕೂಡ ಯಾವುದೂ ಇಲ್ಲ. ಪಕ್ಷದ ಕಟ್ಟುನಿಟ್ಟಿನ ಸಿಪಾಯಿ ಕಟ್ಟುನಿಟ್ಟಿನ ಕಾರ್ಯಕರ್ತ ಯಾವ ರೀತಿ ಇರ್ತಾನೆಂದರೆ ಕಡೆಗಳಿಗೆವರೆಗೂ ಕೂಡ ನನಗೆ ಬೇಕು ಅಂತ ಎಲ್ಲರೂ ಕೂಡ ಕೇಳೋದು ಅವಕಾಶ ಇದೆ. ಆದರೆ ಒಬ್ಬರನ್ನ ಆಯ್ಕೆ ಮಾಡಿದ ಮೇಲೆ ಅವರ ವಿರುದ್ಧವಾಗಿ ಮಾತಾಡೋದು ಯಾಕೆ ಮಾಡಬೇಕು, ಅವ್ರು ನನ್ನ ಜೊತೆಲಿರೋರನ್ನೇ ಮಾಡಬೇಕು ಅನ್ನೋದು ಇದೆಯಲ್ಲ, ಅದೆಲ್ಲ ಕೂಡ ನಾನು ಈ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಆ ಒಂದು ಮೊದಲಿಂದ ಸಿದ್ಧಾಂತ ಕೂಡ ಇಲ್ಲ. ಯಾಕೆಂದರೆ ಇವತ್ತು ಅರ್ಥ ಮಾಡ್ಕೋಬೇಕು. ಅವ್ರು ಕೆಲವು ಪದಗಳನ್ನು ಉಪಯೋಗಿಸಿದ್ದಾರೆ. ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿರ್ತಕ್ಕಂಥ ಸಂದರ್ಭ ಈಗ ಯಾಕೆ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ರಾಜ್ಯದ ಮಾತಾಡಬಾರ್ದು ನಾನು. ಯಾಕಂದರೆ ಒಂದು ಪಕ್ಷದಲ್ಲಿ ಇದ್ಕೊಂಡು ಸಂಸದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವ್ರು ಮಾತಾಡೋದಕ್ಕೆ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಒಬ್ಬ ಸಂಸದರಾಗಿ ಇವರು ಅದಕ್ಕೆ ಮೊದಲು ಸಚಿವರಾಗಿ ಕೆಲಸ ಮಾಡಿದರೆ, ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಪ್ರಭಾವಿ ಸಚಿವರಾಗಿ ರಾಜ್ಯದಲ್ಲಿ ಬಿಂಬಿಸ್ಕೊಂಡಿದ್ದಾರೆ. ಆದರೆ ನಾನು ಕೂಡ ಬಾಗೇಪಲ್ಲಿಲಿ ಬಂದು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲ ಜಾತಿಯವರ ಸಮ್ಮುಖದಲ್ಲಿ ನಮ್ಮೆಲ್ಲ ಪ್ರತಿಯೊಬ್ಬ ಮತದಾರರು ಕೂಡ ನನಗೆ 63,000 ಮತವನ್ನು ಹಾಕಿ ಅಲ್ಲಿ ನಾನು ಲಾಸ್ಟ್ ಬಾರ್ಡ್ರಲ್ಲಿ ಸೋತಿದ್ದೀನಿ. ಆದರೂ ಕೂಡ ಖುಷಿ ಇದೆ ನನಗೆ 63,000 ಮತ ಕೊಟ್ಟಿದ್ದಾರಲ್ಲ ಅಂಥ ಒಂದು ಸಂದರ್ಭದಲ್ಲಿ ಸಂಘಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿದ್ರೆ ಯಾರನ್ನೋ ಎಲ್ಲಿಂದನೋ ಬಂದಿರೋನ್ನ ರಾಜ್ಯ ಕಾರ್ಯದರ್ಶಿ ಮಾಡಿದ್ದಾರೆ ಅಂತ ಕೂಡ ಮಾತಾಡಿದ್ದಾರೆ. ಅದಕ್ಕೂ ಕೂಡ ಸುಮ್ಮನೆ ಇದ್ದೆ ನಾನು. ಆದರೆ ನೆನ್ನೆ ಮಾಧ್ಯಮದಲ್ಲೂ ಕೂಡ ಹೇಳಿದರೆ, ನಿಮ್ಮ ಹಿಂಬಾಲಕರಿಗೆ ವಿಜೇಂದ್ರ ಅವ್ರ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಅಂದರೆ, ನಿಮ್ಮ ಹಿಂಬಾಲಕರಿಗೆ ನೀವು ರಾಜ್ಯ ಕಾರ್ಯದರ್ಶಿ ಮಾಡ್ತೀರಾ, ಉಪಾಧ್ಯಕ್ಷರು ಮಾಡ್ತೀರಾ, ಪ್ರಧಾನ ಕಾರ್ಯದರ್ಶಿಗಳು ಮಾಡ್ತೀರಾ, ಹಂಗೆ ಹಿಂಗೆ ಅಂತ ಮಾತಾಡಿದ್ದಾರೆ. ನಾವು ನೇರವಾಗಿ ಹೇಳ್ತೀವಿ, ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ 25 ವರ್ಷಗಳಿಗಿಂತ ಹೆಚ್ಚು ಸಂಘಟನೆಯನ್ನು ಮಾಡ್ಕೊಂಡ್ಬಂದು ಬೆಂಗಳೂರಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ, ರಾಜ್ಯದ ಜಿಲ್ಲಾ ಪಂಚಾಯತಿಗಳಿಗೆ ಅಧ್ಯಕ್ಷನಾಗಿ, ಎಲ್ಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳಿಗೆ ಅಧ್ಯಕ್ಷನಾಗಿ ಒಕ್ಕೂಟಕ್ಕೆ, ಮತ್ತು ಜೊತೆಯಲ್ಲಿ ಬೋರ್ಡ್ ಚೇರ್ಮನ್ ಕೂಡ ಅವಕಾಶ ಕೊಟ್ಟಿರೋದು ಏನಕ್ಕೆ ಅಂದರೆ, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲೋದ್ರೂ ಪಕ್ಷ ಸಂಘಟನೆ ಮಾಡ್ತಾನೆ ಅಂತ ಗುರುತಿಸಿ ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅದು. ಸುಮ್ಮನೆ ಹಿಂಬಾಲಕರಿಗೆ ಅಂತ ಕೆಲಸ ಮಾಡಿದಿರೋರು ಕೊಡೋದಲ್ಲ ಅದು. ಯಾಕಂದರೆ ನಮ್ಮ ಜೊತೆ ಜಯನ್ ಅವರು ಕೊಡೋ ಪೋಸ್ಟ್ ಅಲ್ಲ ಅದು. ರಾಜ್ಯದಲ್ಲಿ ರಾಜ್ಯ ಕಾರ್ಯದರ್ಶಿ ಮಾಡಬೇಕು ಅಂದರೆ ಹಳದಿ ತೂಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ನೋಡಿ ರಾಜ್ಯದ ನಾಯಕರು ಮತ್ತು ದೇಶದಲ್ಲಿರ್ತಕ್ಕಂಥ ನಮ್ಮೇನು ನರೇಂದ್ರ ಮೋದಿಯವರ ಒಂದು ತಂಡ ಏನಿದೆ, JP ನಡ್ಡಾಜಿಯವರ ಒಂದು ತಂಡ ಏನಿದೆ, ಅಲ್ಲಿ ಎಲ್ಲರಿಗೂ ಕೂಡ ಎಲ್ಲರ ಹೆಸರನ್ನು ಪರಿಗಣನೆಗೆ ತಗೊಂಡು ಹೈಕಮಾಂಡ್ ಸೂಚನೆ ಮಾಡಿದ ಮೇಲೆ ಆಯ್ಕೆ ಮಾಡೋದು. ಇದೆಲ್ಲ ಅರ್ಥ ಮಾಡ್ಕೊಬೇಕು. ಅವರು ವಿರೋಧ ಮಾಡೋದಲ್ಲ. ಈಗ ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿದ್ರೆ ಇವ್ರಿಗೆ ಏನು ಕೆಲಸ ಮಾಡೋಕ್ಕೆ ತಾನೇ ಬಂದಿದ್ದೀನಿ ನಾನು. ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅವ್ರ ಮನೆಗೆ ಭೇಟಿ ಕೊಟ್ಟೆ. ಅವ್ರ ಮನೆಗೆ ಭೇಟಿ ಕೊಟ್ಟಾಗ ನನ್ನನ್ನು ಯಾಕೆ ಸುಮ್ಮನೆ ಬರ್ತೀಯ ಬಾಗೇಪಲ್ಲಿಗೆ, ಅಲ್ಲಿ 4,000 ಓಟ್ ಇಲ್ಲ, ಓಟ್ ಹಾಕೋರಿಲ್ಲ ಅಲ್ಲಿ ಜನ. ಇದೇ ರೀತಿ ಕೇಳಿಬೇಕಿದ್ರೆ ಅವ್ರನ್ನ ನೀವು ಕ್ವಶನ್ ಕೇಳಬೇಕು. ಇದನ್ನು ಅಲ್ಲಿ ಜನನೇ ಇಲ್ಲ, BJP ಅಂದರೆ ಯಾರು ಬರಲ್ಲ ಅಲ್ಲಿ.
ಸುಮ್ಮನೆ ಏನು ದುಡ್ಡು ವೇಸ್ಟ್ ಮಾಡ್ಕೋತೀಯ ನೀನು ಅಂತ ನನಗೆ ಹೇಳಿದ್ರು. ಅಣ್ಣ ನೀನು ಆಶೀರ್ವಾದ ಮಾಡೋಣ, ನಾನು ಗೆದ್ಕೊಂಬರ್ತೀನಿ ಅಲ್ಲಿ, ನಿಮ್ಮ ಆಶೀರ್ವಾದ ಇರಲಿ ಅಣ್ಣ ಅಂತ. ಆ ರೀತಿ ಬಂದು ಸಂಘಟನೆ ಮಾಡಿರ್ತಕ್ಕಂಥವ್ರು ನನ್ನಲ್ಲಿ ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರುಗಳಲ್ಲಿದ್ದರು, ಎಲ್ಲ ಪಕ್ಷದ ಪದಾಧಿಕಾರಿಗಳಿದ್ದರು, ಎಲ್ಲ ಮತ್ತೆ ಜೊತೆಯಲ್ಲಿ CPM ಅಲ್ಲಿ ಇರ್ತಕ್ಕಂಥ ಅನೇಕ ಜನ ನಾನು ಹೋದ್ಮೇಲೆ ಒಳ್ಳೆ ಕೆಲಸ ಮಾಡೋನು ಬಂದಿದ್ದಾನೆ ಯುವಕ ಅಂತ ಹೇಳ್ಬಿಟ್ಟು ನನಗೆ ಸಾಥ್ ಕೊಟ್ಟು ಕೆಲಸ ಮಾಡೋದು. ಅಂಥ ಸಂದರ್ಭದಲ್ಲಿ ಇವರು ರಾಮಲಿಂಗಪ್ಪ ಅವರು ಅಧ್ಯಕ್ಷರಾಗಿದ್ದರು. ಅವರು ಒಬ್ಬ ಆಕಾಂಕ್ಷಿ ಆಗಿದ್ದರು. ಆಕಾಂಕ್ಷಿಗಳು ಸಹಜ, ನಮ್ಮ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು 4 ಜನ ಇರ್ತೀವಿ, 5 ಜನ ಇರ್ತೀವಿ. ಆದರೆ ಆ ರಾಮಲಿಂಗಪ್ಪ ಅವರು ಕೆಲಸ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಕೂಡ JDS ಅಲ್ಲಿರ್ತಕ್ಕಂಥ ಕೋನಪ್ಪ ರೆಡ್ಡಿ ಅವ್ರನ್ನ ಕರ್ಕೊಂಬಂದು ನಮ್ಮ ಮೇಲೆ ಆಪೋಸಿಟ್ಗೆ ಕ್ಯಾಂಡಿಡೇಟ್ ಅಂತ ಬಿಟ್ಟರು. ಇದು ಅವಶ್ಯಕತೆ ಇತ್ತು ಅವ್ರಿಗೆ. ನಾನು ಸಂಘಟನೆ ಪರ್ವ ಮಾಡ್ತೀನಿ, ನಾನು ಸಂಘಟನೆಗೆ ತನು ಮನ ಧನ ಎಲ್ಲ ನಾನು ಅರ್ಪಿಸ್ಬಿಟ್ಟಿದ್ದೀನಿ ಅಂತ ನನ್ನ ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಾನು ಬಾಗೇಪಲ್ಲಿಯಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಬಂದಾಗ ಮತ್ತು ಯಾವತ್ತೂ ಒಂದು ದಿನ ನನ್ನ ಜೊತೆ ಬಂದು ಕ್ಯಾನ್ವಾಸ್ ಮಾಡಿದವರಲ್ಲ, ಒಂದು ದಿನ ನನಗೆ ಸಪೋರ್ಟ್ ಮಾಡಿದವರಲ್ಲ. ಅಲ್ಲಿಗೂ ಕೂಡ ನಾನು ನಮ್ಮ ತಂದೆ ತಾಯಿ ಕಾಲು ಮುಗ್ದಿಲ್ಲ. ಅಷ್ಟೊಂದು ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಬಾಗೇಪಲ್ಲಿಗೆ ಬಂದಾಗಿಂದ ನಾನು ಸುಧಾಕರ್ ಅವರಿಗೆ ಕಾಲು ಮುಗ್ದಿರೋಷ್ಟು, ಬಂದಾಗ ಹೋದಾಗ ಕಾಲು ಮುಗ್ದಿರೋಷ್ಟು ನಮ್ಮ ತಂದೆ ತಾಯಿ ಕೂಡ, ನನಗೂ ನನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ. ಅದನ್ನು ಇಡೀ ಬಾಗೇಪಲ್ಲಿ ಜನ ನೋಡಿದ್ದಾರೆ, ಇಡೀ ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ. ಅಂಥ ಟೈಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ. ಅಲ್ಲಿಗೂ ಕೂಡ ನಾನು ಹೊಟ್ಟೆಯಲ್ಲಿ ಇಟ್ಕೊಂಡೆ. ಜೊತೆಯಲ್ಲಿ ಲಾಸ್ಟ್ಗಳಿಗೆ ಬಿ ಫಾರಮ್ ಬಂತು. ಬಿ ಫಾರಮ್ ನನಗೆ ಬರುತ್ತೆ ಅಂತ ಗೊತ್ತಿತ್ತು, ಯಾಕಂದರೆ ಕೆಲಸ ಮಾಡೋಕೆ ಪಕ್ಷ ಗುರುತಿಸುತ್ತೆ. ಈಗ ಸಂದೀಪ್ ರೆಡ್ಡಿ ಅವ್ರು ಕೆಲಸ ಮಾಡಿದರೆ ಮಾಡ್ತಾರೆ ಅಂತ ಶಕ್ತಿ ಇದೆ, ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೂ ಬಿ ಫಾರಮ್ ಅದೇ ರೀತಿ ಕೊಟ್ಟರು. ಬಿ ಫಾರಮ್ ತೊಗೊಂಡ್ವಿ. JP ನಡ್ಡಾಜಿ ಅವರು ಬಂದು ಕ್ಯಾನ್ವಾಸಿಗೆ ಬಂದರು, ಎಲ್ಲ ಬಂದರು. ಇವರು ಒಂದು ದಿನ ನಾನು ಕ್ಯಾನ್ವಾಸಿಗೆ ಬಂದಿಲ್ಲ. ನಾಮಿನೇಷನ್ ಹಾಕಕ್ಕೆ ಬಂದರು, ಮನೇಲಿದ್ದರು. ಕಡೆಗೆ ಕೋನಪ್ಪ ರೆಡ್ಡಿ ಅವ್ರ ಪರನೇ ಮಾತಾಡಿದ್ರು. ಅದ್ರ ಜೊತೆಯಲ್ಲಿ ಏನು ನಾನು ಸಂಘಟನೆ ಬಂದು ನನ್ನ ಮನೆ ಹತ್ರ ಕ್ಯಾನ್ವಾಸ್ ಬಿಟ್ಬಿಟ್ಟು ಬಂದು, ಅಣ್ಣ ನೀನು ಬಂದರೆ ಗೆದ್ಕೊಂಡ್ಬಿಡ್ತೀನಣ್ಣ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದ್ದೀನಿ. ನಾನು ಬಂದಿಲ್ಲ, ನನಗೆ ಅನ್ಯಾಯ ಮಾಡಿದ್ರು. ಜೊತೆಯಲ್ಲಿ ತನುಮನ ಹೇಳಿದ್ರಲ್ಲ, ಅದನ್ನ ಹೇಳ್ಬಾರ್ದು. ನಾನು ನಿನಗೆ ತನುಮನ ಕೊಡ್ತೀನಿ ಬಾಪ, ಸದಾಶಿವನಗರ ಕಳಿಸಪ್ಪ, ನಿನಗೆ ಎಲೆಕ್ಷನ್ಗೆ ನಾನು ನಿಮ್ಗೆ ಖರ್ಚಿಗೆ ಕೊಡ್ತೀನಿ ಅಂತ ಬಿಟ್ಟು ಕರೆದುಬಿಟ್ಟು, ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು. ನಾನು ಕರೆದುಬಿಟ್ಟು ಕಳಿಸ್ಬಿಟ್ಟು ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಅಂತಬಿಟ್ಟು ನಿನ್ನ ಜೊತೆ ಇರ್ತೀನಣ್ಣ ಅಂತ ನಾನು ಹೇಳಿದ್ನಲ್ಲ. ಕರೆಸ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವ್ರು ಕೊಟ್ಟು ಕಳಿಸಿರ್ತೀರಲ್ಲ ನೀವು. ಇದೇನಾ ತನುಮನ ನೀವು ಸಂಘಟನೆ ಮಾಡಿರೋದು? ನೀವು ಪಾರ್ಟಿ ಕಟ್ಟಿರೋದು ಇದೇನಾ? ಪಕ್ಷಕ್ಕೆ ಬಿ ಫಾರಮ್ ಕೊಟ್ಟರು ತಾನೆ, ನನಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾಯ್ತು ತಾನೆ. ಯಾರಿಗೆ ಸಪೋರ್ಟ್ ಮಾಡಬೇಕು ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಯಾರಿಗೆ ಸಪೋರ್ಟ್ ಮಾಡಿದ್ರೆ ಯಾರಿಗೆ ದುಡ್ಡು ಕೊಟ್ಟು ಕಳಿಸಿದ್ರು ಅಂತ ಎಲ್ಲ ಗೊತ್ತು ನನಗೆ. ಅದೆಲ್ಲ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅದ್ರ ಜೊತೆಯಲ್ಲಿ ನಾನು ಬಾಗೇಪಲ್ಲಿಗೆ ಬಂದಾಗಿಂದ ಅಧಿಕಾರ ನಮ್ಮದಿಲ್ಲ, ಸರ್ಕಾರ ಇತ್ತು. ನಮ್ಮೆಲ್ಲ ಜನರನ್ನು ಕೆಲಸ ಮಾಡಿಕೊಂಡು, ಜನರಿಗೆ ಇದು ಮಾಡಿಕೊಂಡು, ಗುಡಿಬಂಡೆ ಪಟ್ಟಣ ಪಂಚಾಯತಿ ಗೆದ್ದಿದ್ದೀವಿ, ESSN ಸೊಸೈಟಿಗಳು ಗೆದ್ದಿದ್ದೀವಿ. ಆಮೇಲೆ ಜೊತೆಯಲ್ಲಿ ಏನು ಚೇಳೂರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ತಾಲೂಕು ಅಂತ ಘೋಷಣೆ ಮಾಡಿದ್ರು, ಅದನ್ನು 10 ಕೋಟಿ ಅನುದಾನನ ನನ್ನ ಕೈಯಲ್ಲಿ ಅಧಿಕಾರ ಇಲ್ದಿದ್ದಾಗಲೇ ನಾನು ಅಶೋಕ್ ಅಣ್ಣವ್ರನ್ನ ಹಿಡ್ಕೊಂಡು 10 ಕೋಟಿ ಅನುದಾನನ ಬಿಡುಗಡೆ ಮಾಡಿಸ್ಕೊಂಡು ಬಂದಿರತಕ್ಕಂಥವ್ನು. ಕ್ಷೇತ್ರ ಅಭಿವೃದ್ಧಿ ಆಗಲಿ, ಜನರಿಗೆ ಒಳ್ಳೇದಾಗಲಿ, ಅದನ್ನು ಪೂಜೆ ಮಾಡೋಕ್ಕೆ ಅಂತ ಸಚಿವರು ಇದ್ರು. ನೀವು ನನ್ನನ್ನು ಬಿಟ್ಟು ಪೂಜೆ ಮಾಡೋಕ್ಕೆ ಬಂದ್ರಿ, ಕೋನಪ್ಪ ರೆಡ್ಡಿ ಅವ್ರನ್ನ ಕರ್ಕೊಂಬಂದು. ಇದು ಸಂಘಟನೆ ನಿಮ್ಮದು, ಅದೆಲ್ಲ ಹೊಟ್ಟೆಲಿ ಇಟ್ಕೊಂಡ್ವಿ. ಆಯಿತು, ನನ್ನ ಮೇಲೆ ನಿಮ್ಗೆ ಇಷ್ಟ ಇಲ್ಲ ತಾನೆ? ರಾಮಲಿಂಗಪ್ಪ ಅವ್ರು ಇದ್ರಲ್ವಾ, ರಾಮಲಿಂಗಪ್ಪ ಅವ್ರನ್ನ ನನಗಿಂತ ಮೊದಲು ಅವ್ರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದ್ರಲ್ವಾ, ಸಂಘಟನೆ ಜಿಲ್ಲಾಧ್ಯಕ್ಷರಾಗಿದ್ರಲ್ವಾ, ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ? ಜಾತಿವಾದಿಗಳ ನಾವು ಯಾವತ್ತನ ಜಾತಿ ನೋಡಿದ್ವಾ? ನನಗೆ ಇವತ್ತಲ್ಲಿ 63,000 ಮತ ಬರಬೇಕಾದ್ರೆ ನನಗೆ ಅಲ್ಲಿರ್ತಕ್ಕಂಥ ವಕೀಲಿಗರು, ಅಲ್ಲಿರ್ತಕ್ಕಂಥ ಬಲಿಜಿಗರು ಇರ್ಬೋದು, SC ST ಜನಾಂಗ ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ಅನೇಕ ಜಾತಿಗಳು ಎಲ್ಲರೂ ಕೂಡ ಯಾವುದೇ ಜಾತಿ ನೋಡಿಲ್ಲ. ನನಗೆ 63,000 ಮತ ಹಾಕಿದ್ದಾರೆ. ಇವತ್ತು ನನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಎಲ್ಲ ಆಯಿತು. ನಾನು ತಿರ್ಗಾ ಮತ್ತೆ ಬಂದು ಕೂತ್ಕೊಂಡು ಮನೆಯಲ್ಲಿ ಹೇಳಿದ್ದೀನಿ, ಅಣ್ಣ ನಾನು ಸೋಲಿಸಿದೆ, ನೀನು ಸೋತಿದ್ದೀನಿ, ನೆಕ್ಸ್ಟು ಇದು ಬೇಡಣ್ಣ, MP ನೀವು ಆಗಬೇಕು, ನೆಕ್ಸ್ಟ್ ಅವಕಾಶ ಇದೆ ನಿಮಗೆ, ನೆಕ್ಸ್ಟ್ ನಾವೆಲ್ಲ ಗೆಲ್ಲಬೇಕು ಅಂತೇಳ್ಬಿಟ್ಟು ನೀವು ಕರೆದಾಗ ಬಂದ ತಾನೆ ನಾವು ಒಂದು ಮಾತಾಡ್ದಲ್ಲ. ಸರಿ, ಎಲೆಕ್ಷನ್ ಬಂತು, ನಾನು ರಾಜಕಾರ್ಯದರ್ಶಿ ಮಾಡಬಾರ್ದು ಅಂತೇಳ್ಬಿಟ್ಟು ನೀವು ಡೆಲ್ಲಿಗೆ ಮೆಸೇಜ್ ಕಳಿಸ್ರಿ. ಏನು ಅರ್ಥ ಇದಕ್ಕೆ? ನನಗೆ ವಿಶ್ವಣ್ಣ ಅವರು ಆಶೀರ್ವಾದ ಮಾಡಿ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯತಿಯಲ್ಲಿ 5 ವರ್ಷ ನನಗೆ ಅವಕಾಶ ಕೊಟ್ಟು ಅಧ್ಯಕ್ಷನ ಮಾಡಿದರು, ಬೋರ್ಡ್ ಚೇರ್ಮನ್ ಮಾಡಿಸಿದ್ರು. ನನಗೆ ಸಪೋರ್ಟ್ ಮಾಡಿದಕ್ಕೋಸ್ಕರ ಅವ್ರ ಮಗ ಅವ್ರಿಗೆ ಅವಕಾಶ ಬೇಕು, ನೀವೆಲ್ಲ ಸಪೋರ್ಟ್ ಮಾಡಬೇಕಪ್ಪ ಅಂದಾಗ ನಾವು ಕೇಳೋದು ಸಹಜ, ತಪ್ಪೇನಿದೆ ಅದರಲ್ಲಿ? ಕೊಡಿ, ಅಲೋಕ್ ವಿಶ್ವನಾಥ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದೀನಿ, ನಿಜ, ನಿಮಗೂ ಗೊತ್ತದು, ನಿಮಗೆ ನೇರವಾಗಿ ಹೇಳಿದ್ದೀನಿ. ಲಾಸ್ಟ್ ಕಡೆಗೆ ನಿಮಗೆ ಕೊಟ್ಟರು. ನಿಮಗೆ ಕೊಟ್ಟಾಗ ನಾವು ನಿಮ್ಮ ಜೊತೆ ಬಂದು ತಾನೆ, ನಿಮ್ಮ ಜೊತೆ ಮಾತಾಡ್ದು ತಾನೆ, ನಿಮ್ಮ ಜೊತೆ ಕೆಲಸ ಮಾಡಿದ್ದು ತಾನೆ. ನೀವು ನನ್ನನ್ನು ಕಡೆಗಣಿಸಿ ಬಾಗೇಪಲ್ಲಿಲಿ ಯಾವ ರೀತಿ ಕೆಲಸ ಮಾಡಿದಂತ ಇಡೀ ಜನಕ್ಕೆ ಗೊತ್ತು. ನಿಮಗೆ ಬೇಕಾದವ್ರನ್ನ ಕರ್ಕೊಂಬಂದು, ನಿಮಗೆ ಬೇಕಾದವ್ರನ್ನ ಇದು ಮಾಡಿಕೊಂಡು, ಕೋನಪ್ಪ ರೆಡ್ಡಿ ಅವರು ಇದ್ದರು, ಮತ್ತು ಅಲ್ಲಿ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪ ಅವರು ಇದ್ದರು, ಎಲ್ಲರೂ ಇದ್ದರು. ಹರನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದು, DJ ನಾಗರಾಜ್ ರೆಡ್ಡಿ ಬಂದಿದ್ದರು, ಅವ್ರನ್ನ ಕಡೆಗಣಿಸ್ಬಿಟ್ಟು ಕಳಿಸಿದ್ರು. ಈ ಹರನಾಥ್ ರೆಡ್ಡಿ ಅವ್ರನ್ನ
ಅವರು 15 ವರ್ಷದಿಂದ ಅವರು JDS ಅಭ್ಯರ್ಥಿ ಆಗಿದ್ದು. ಅಂಥವ್ರನ್ನ ಕರ್ಕೊಂಬಂದು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಬಲಿಪೋಷೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅರ್ನಾಥ್ ರೆಡ್ಡಿ ಅವರು ಅವ್ರ ಪಾಡ್ಗೆನ ಇರ್ತಾಯಿದ್ರು, JDS ಅಲ್ಲಿದ್ದರು, ಸುಬ್ಬಾರೆಡ್ಡಿ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು. ಸೊ ನೇರವಾಗಿ ನನಗೆ ಹೇಳಿದ್ರು ಅವ್ರು, ನಾನು ಸುಬ್ಬಾರೆಡ್ಡಿ ಅವ್ರಿಗೆ ಮಾಡಿದೆ ಅಂತ. ಈ ಥರ ಮಾಡೋರ್ನೆಲ್ಲ ಕರ್ಕೊಂಬಂದು ಇವತ್ತು NDA ಕ್ಯಾಂಡಿಡೇಟ್ ಅಂತ ಬಿಂಬಿಸ್ತಾ ಇದ್ದಾರೆ. ಏನು ಹೇಳಿ, NDA ಅಭ್ಯರ್ಥಿ ಅಂತ. ನಾನು 63,000 ಮತ ತಗೊಂಡಿದ್ದೀನಿ, ರಾಜ್ಯದ ಕಾರ್ಯದರ್ಶಿ ಆಗಿದ್ದೀನಿ, ಒಬ್ಬ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈಗಲೂ ಕೂಡ ಬಾಗೇಪಲ್ಲಿ ಬಿಟ್ಟು ನಾನು ಹೋಗ್ತಾ ಇಲ್ಲ, ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಜನರ ಸಂಪರ್ಕದಲ್ಲಿದ್ದೀನಿ. ನನ್ನನ್ನು ಬಿಟ್ಟು ಎಲೆಕ್ಷನ್ವರೆಗೂ ನಾನು ಯೂಸ್ ಮಾಡಿಕೊಂಡ್ರು. ಎಲೆಕ್ಷನ್ನಲ್ಲಿ ಬಲಜಿಗರು ಒಂದು ಓಟ್ ಹಾಕಲ್ಲ ಅಂದರು. MTB ನಾಗರಾಜ್ ಅವರಿದ್ದರು, PC ಮೋಹನ್ ಅವರಿದ್ದರು, ನಮ್ಮ ರಘು ಅವರು MLA ಅವರಿದ್ದರು. ಅನೇಕ ಜನದ ಮಧ್ಯೆ ಬಲಜಿಗರು ಬಾಗೇಪಲ್ಲಿಯಲ್ಲಿ ಬಲಜಿಗರು ಕ್ಯಾಂಡಿಡೇಟ್ MP ನಿಂತಿದ್ದಾರೆ. ಬಲಜಿಗರು ಒಂದೇ ಒಂದು ಮತ, ಏನು ನಮ್ಮ ಈ ಮುಸ್ಲಿಂ ಜನಾಂಗಕ್ಕಿಂತ ಯೂನಿಟಿ ಅವರು ಜಾಸ್ತಿ, ಅವ್ರಿಗಿಂತ ಯೂನಿಟಿ ಆಗ್ತಾರೆ, ಬಲಜಿಗರು ಓಟ್ ಹಾಕಲ್ಲ ಅಂದರೆ. ಇವತ್ತು ಬನ್ನಿ ಚಾಲೆಂಜ್ ಮಾಡ್ತೀನಿ. ಬಲಜಿಗರು ಇವತ್ತು ಜಾತಿ ನೋಡದೆ ಮುನ್ರಾಜ್ ಅವರು ಅಭ್ಯರ್ಥಿ ಆಗಿದ್ದಾರೆ, ನೆಕ್ಸ್ಟ್ ಯಾರೂ ಕೂಡ ಜಾತಿ ನೋಡಬಾರ್ದು, ಅವರು ಅದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸುಧಾಕರ್ಗೆ ನನಗಿಂತ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ. ಬಲಜಿಗರು ಇರ್ತಕ್ಕಂಥ ಏನು ಜಾಸ್ತಿ ಇರ್ತಕ್ಕಂಥ ಬೂತ್ಗಳಲ್ಲಿ ನಾನು ಮಾಹಿತಿ ಕೊಡ್ತೀನಿ, ತೆಗೆದು ನೋಡಲೇಬೇಕಿದ್ರೆ ಅವ್ರಿಗೂ ಗೊತ್ತದು. ಇವತ್ತು ಇವ್ರ ಜೊತೆ ಹಿಂಬಾಲಕ್ಕೆ ಓಡಾಡ್ತಾ ಇದ್ದಾರಲ್ಲ, NDA ಕ್ಯಾಂಡಿಡೇಟ್ ಅಂತ ಅರ್ನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಡೋಗಿದ್ದಾರಲ್ವಾ. ಅರ್ನಾಥ್ ರೆಡ್ಡಿ ಅವ್ರ ಊರಲ್ಲಿ ಎಷ್ಟು ಓಟ್ ಬಂದಿದೆ ನೋಡಿದ್ದಾರೆ. ಫಸ್ಟು ಯಾರು ಲೀಡ್ ಬಂದಿದ್ದಾರೆ ಅಲ್ಲಿ? ಈ ಕಡೆ ಕೊತ್ತೂಡ್ಮು ಅಂತ ಇದೆ, ಅಲ್ಲಿ ನಿಮ್ಮ ಲೀಡ್ರು ಪ್ರಭಾವಿ ಲೀಡರ್ಗಳು ಇದ್ದಾರಲ್ಲ, ನಿಮ್ಗೆಲ್ಲರೂ ಜೊತೆಲಿ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಅಲ್ಲಿ ಅಲ್ಲೆಲ್ಲ ಯಾರು ಲೀಡ್ ಯಾರದ್ದು ಬಂದಿದೆ ಲೀಡ್? ಎಲ್ಲಲ್ಲ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿರ್ತಕ್ಕಂಥವ್ರು ಅವರೆಲ್ಲ. ಇದು ಅರ್ಥ ಮಾಡ್ಕೊಬೇಕು. ಅವರು ಜೊತೆಲಿ ಇಟ್ಕೊಂಡ್ಬಿಟ್ರಲ್ಲ, ಕೆಲಸ ಯಾರು ಮಾಡಿದ್ದಾರೆ, ಕೆಲಸ ಎಲ್ಲಿ ಮಾಡಿದ್ದಾರೆ, ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ, ಅವ್ರನ್ನ MLA ಮಾಡಬೇಕು ಅಂತೆಲ್ಲ ಜೊತೆಲಿ ಇಟ್ಕೊಂಡು ಓಡಾಡ್ತಾರೆ. ನನ್ನನ್ನು ಹಾಳು ಮಾಡಬೇಕು ಅಂತಲೇ ಓಡಾಡ್ತಾರೆ. ನೇರವಾಗಿ ಹೇಳ್ತೀನಿ, ನಾನು ಮಾತಾಡಬಾರ್ದಾಗಿತ್ತು. ನಾನು ಇವತ್ತು ನೋವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿ ಇವತ್ತು ಬೆಳೆಸಿ 63,000 ಮತ ತೊಗೊಂಡಿದ್ದೀವಿ. ಜನ ಇವತ್ತು ನೀನೇ ನೆಕ್ಸ್ಟ್ ಗೆಲ್ತಿ ಅನ್ನೋ ಮಟ್ಟದಲ್ಲಿದೆ. ಇವತ್ತು ಸುಬ್ಬಾರೆಡ್ಡಿ ಅವ್ರ ವಿರುದ್ಧ ಕಾನೂನು ಹೋರಾಟ ಕೂಡ ನಡೆಸ್ತಾ ಇದ್ದೀನಿ. ಕಾನೂನು ನಮ್ಮ ಪರವಾಗಿ ಆಗುತ್ತೆ, ನೋಡೋಣ. ಭಗವಂತ ಕಾನೂನು, ನಾವು ಯಾರು ದೊಡ್ಡವರಲ್ಲ, ಕಾನೂನು ಏನಿದ್ರೆ ಅದಾಗುತ್ತೆ. ಅಂಥ ಸಮಯದಲ್ಲೂ ಕೂಡ ನೀವು ಮುನ್ರಾಜ್ ಅವರು ಬರಲ್ಲ, ಸಂಘಟನೆ ನೀವು ನೋಡ್ತಾ ಇದ್ದೀರಾ, ಸಂಘಟನೆ ಮಾಡ್ತಾ ಇರೋದು ನೀವು ಬಂದಲ್ಲಿ ಸಂಘಟನೆ ಮಾಡ್ತಾ ಇದ್ದೀರಾ. ನೀವು ಪಂಚಾಯತಿ ಬಂದು ಇವತ್ತು ಅಲ್ಲಿ ಜಿಲ್ಲಾ ಪಂಚಾಯತಿ ಪೂರ್ವಭಾವಿ ಸಭೆಗಳು ಅಂತ, ತಾಲೂಕ್ ಪಂಚಾಯತಿ ಪೂರ್ವಭಾವಿ ಸಭೆಗಳು ಅಂದರೆ ಏನು ನೀವು ಒಬ್ಬರೇನ ಇವತ್ತು ಹೇಳ್ತಾ ಇದ್ದೀರಾ? ಸರ್ವಾಧಿಕಾರಿ ಧೋರಣೆ ಮಾಡಿದ್ದಾರೆ ವಿಜೇಂದ್ರ ಅವರು ಅಂತ. ಅವರಾದ ರಾಜ್ಯಾಧ್ಯಕ್ಷರು, ರಾಜ್ಯ ಪೂರ್ತಿ ನೋಡಬೇಕು ಅವರು. ನೀವೇನು ಮಾಡ್ತಾ ಇದ್ದೀರಾ? ಈಗ ಇದು ಸರ್ವಾಧಿಕಾರ ಅಲ್ವಾ? ಒಬ್ಬ JDS ಅಭ್ಯರ್ಥಿನ ಆತನ ಅರ್ನಾಥ್ ರೆಡ್ಡಿ ಅವ್ರದ್ದು BJP ಮೆಂಬರ್ಶಿಪ್ ಇದೆಯಾ? BJP ಮೆಂಬರ್ಶಿಪ್ ಇದ್ದರೆ ತೋರಿಸ್ಲಿ. ಅವ್ರದ್ದು BJP ಮೆಂಬರ್ಶಿಪ್ ಅವ್ರು ಏನಾದ್ರು ಮಾಡ್ಕೊಂಡಿದ್ರೆ ಇವತ್ತು ಚಾಲೆಂಜ್ ಮಾಡ್ತೀನಿ, ತೋರಿಸ್ಲಿ ಅವರು ಅವ್ರನ್ನ JDS